ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕ್ರಾಂತಿ ಸದ್ದು ಜೋರಾಗಿದೆ. ಆದರೆ ಈ ಬಾರಿ ಸೌಂಡ್ ಮಾಡ್ತಿರೋದು ಸಿಎಂ ಕುರ್ಚಿ ಕ್ರಾಂತಿ ಅಲ್ಲ, ಸಂಪುಟ ಪುನಾರಚನೆಯ ಕ್ರಾಂತಿ. ಇದೇ ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಆದ್ದರಿಂದ ಆಕಾಂಕ್ಷಿಗಳು ಸಾರ್ ನಮಗೂ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೂ ಲಾಸ್ಟ್ ಟೈಮ್ ಕಿಕ್ಔಟ್ ಆಗಿದ್ದವರು ಮತ್ತೆ ಮಂತ್ರಿಗಿರಿಗಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಸಂಪುಟ ಕ್ರಾಂತಿ ಫಿಕ್ಸ್. ಕಿಕ್ಔಟ್ ಆದವರಿಂದ ಪಟ್ಟಕ್ಕಾಗಿ ಮತ್ತೆ ಸರ್ಕಸ್. ರಾಜ್ಯದಲ್ಲಿ ಮತ್ತೆ ಸಂಕ್ರಾಂತಿ ಗುಮ್ಮ ಶುರುವಾಗಿದೆ. ನಾಯಕತ್ವ ವಿಚಾರದಿಂದ ಶುರುವಾಗಿರೋ ಕ್ರಾಂತಿ ಟಾಕ್ ಇನ್ನೂ ಕೂಡ ನಿಂತಿಲ್ಲ. ನವೆಂಬರ್ಗೆ ನಾಯಕತ್ವ ಬದಲಾಗುತ್ತೆ ಅಂತ ಡಿಕೆ ಟೀಮ್ ಗುಲ್ಲೆಬ್ಬಿಸಿತ್ತು. ಆಗ ಆಗ್ಲಿಲ್ಲ, ಬಳಿಕ ಡಿಸೆಂಬರ್ ಅಂದ್ರೂ ಆಗ್ಲಿಲ್ಲ. ಈಗ ಮತ್ತದೆ ಸಂಕ್ರಾಂತಿಗೆ ಕ್ರಾಂತಿ ಫೈಟ್ ಬಂದು ನಿಂತಿದೆ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಏನಾದ್ರೂ ಒಂದು ಆಗುತ್ತೆ ಅನ್ನೋ ಟಾಕ್ ಕೂಡ ಜೋರಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವನ್ನ ಮತ್ತೆ ಯಾರು ಮಾತಾಡಬಾರದು ಅಂತ ಹೈಕಮಾಂಡ್ ರಾಜ್ಯ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದೆ. ಆದ್ರಿಂದ ಸಿಎಂ ಕುರ್ಚಿ ವಿಚಾರವನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅಲ್ಲದೆ ಹೈಕಮಾಂಡ್ನಿಂದಲೂ ಕೂಡ ನಾಯಕತ್ವ ಚೇಂಜ್ ಇಲ್ಲ ಅನ್ನೋ ಸಂದೇಶ ಬಂದಿರಬೇಕು. ಆದ್ರಿಂದ ಎಲ್ಲರೂ ಸುಮ್ಮನಿದ್ದಾರೆ. ಆದ್ರೆ ನಾಯಕತ್ವ ಚೇಂಜ್ ಇಲ್ಲ ಅಂದ್ರೆ ಸಂಪುಟ ಪುನಾರಚನೆ ಫಿಕ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಸಂಪುಟ ಸೇರಲು ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ರೀ ಎಂಟ್ರಿಗೆ ರಾಜಣ್ಣ ಸರ್ಕಸ್. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಸಂಪುಟ ಕ್ರಾಂತಿ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆದ್ದರಿಂದ ಆಕಾಂಕ್ಷಿಗಳು ಸಚಿವರಾಗಲು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದ್ದಾರೆ. ಅದರಲ್ಲೂ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಆಗಿದ್ದವರು ಮತ್ತೆ ಮಂತ್ರಿಗಿರಿಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಅದರಲ್ಲೂ ಕೆಎನ್ ರಾಜಣ್ಣ ಹೇಗಾದ್ರೂ ಮಾಡಿ ಮತ್ತೆ ಮಂತ್ರಿ ಕಾರು ಏರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ವಾಲ್ಮೀಕಿ ಖೋಟಾದಡಿ ಸಚಿವರಾಗಲು ತೆರೆಮರೆಯಲ್ಲೇ ಪ್ಲಾನ್ ಮಾಡ್ತಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಒತ್ತಾಯಿಸಿರೋ ಕೆಎನ್ ರಾಜಣ್ಣ ಮತ್ತೊಂದೆಡೆ ಆಪ್ತರ ಜೊತೆ ಚರ್ಚೆ ನಡೆಸಿ ತನ್ನ ಪರವಾಗಿ ಬ್ಯಾಟ್ ಬೀಸಲು ಹೇಳ್ತಿದ್ದಾರೆ. ವಾಲ್ಮೀಕಿ ಖೋಟಾದಡಿ ನಾಗೇಂದ್ರ ಕೂಡ ಸಚಿವ ಸ್ಥಾನ ಕೇಳೋಕೆ ಮುಂದಾಗಿದ್ದಾರೆ. ಆದ್ರೆ ನಾಗೇಂದ್ರಗೆ ಐಟಿ ಇಡಿ ಅಡ್ಡ ಇರೋದ್ರಿಂದ ಸದ್ಯಕ್ಕೆ ಅದು ಸುಲಭ ಅಲ್ಲ. ಆದ್ರಿಂದ ಸಮುದಾಯದಿಂದ ನನ್ನನ್ನ ಪರಿಗಣಿಸಿ ಅಂತ ರಾಜಣ್ಣ ಒತ್ತಡ ಹೇರ್ತಿದ್ದಾರೆ. ಇದೇ ವಿಚಾರಕ್ಕೆ ನಿನ್ನೆ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಮಾಡಿ ದೆಹಲಿ ಮಟ್ಟದಲ್ಲಿ ತಮ್ಮ ಪರವಾಗಿ ಲಾಬಿ ನಡೆಸುವಂತೆ ಮನವಿ ಮಾಡಿದ್ದಾರೆ. ರಾಜಣ್ಣ ಭೇಟಿಯಾಗ್ತಿದ್ದಂತೆ ದೆಹಲಿಗೆ ಹೋಗಿರೋ ಸತೀಶ್ ಜಾರಕಿಹೊಳಿ ಇದೇ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಖರ್ಗೆ ಸೇರಿದಂತೆ ಇತರೆ ನಾಯಕರ ಭೇಟಿ ಮಾಡೋ ಸಾಧ್ಯತೆ ಇದ್ದು, ಒಂದು ವೇಳೆ ಸಿಕ್ಕರೆ ರಾಜಣ್ಣ ಅಹವಾಲನ್ನ ದಿಲ್ಲಿ ಅಂಗಳದಲ್ಲಿ ಹಾಕಲಿದ್ದಾರೆ. ಒಟ್ನಲ್ಲಿ ಸಮುದಾಯದಿಂದ ಮತ್ತೆ ಮಂತ್ರಿಯಾಗಲು ಕೆಎನ್ ರಾಜಣ್ಣ ತೆರೆಮರೆಯಲ್ಲೇ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.